ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆಸೀನರಿರ್ತಕ್ಕಂಥ ಎಲ್ಲ ಸಭಿಕರೇ, ಪ್ರಥಮವಾಗಿ ಎಲ್ರಿಗೂ ಈ ಏನು ಒಂದು ಐತಿಹಾಸಿಕವಾದಂಥ ಒಂದು ಆದೇಶ ಆಗಿದೆ ಸರ್ಕಾರದಿಂದ, ಒಂದು ಕಂಪ್ಯೂಟರ್ ಆಪರೇಟರ್ಸ್ ಅಥವಾ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಸ್ ದಿನಾಚರಣೆ. ಸೊ ಈ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ವೈಯಕ್ತಿಕವಾಗಿ. ಮೊದಲನೇದಾಗಿ ಇನ್ನೂ ಒಂದಷ್ಟು ಅವಕಾಶಗಳಿತ್ತು. ಯಾರಾದರೂ ಮಿಮಿಕ್ರಿ ಮಾಡೋರಿದ್ರೆ, ಹಾಡು ಹೇಳೋರಿದ್ರೆ, ಬೇರೆ ಬೇರೆ ತಮ್ಮ ಪ್ರತಿಭೆ ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಕೆಲವ್ರಿಗೆ ಇನ್ನೂ ಆಸಕ್ತಿ ಇದ್ದು ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಮ್ಮ ಎದುರಿಗೆ ಹೇಗೆ ಅನ್ನೋ ಒಂದು ಹಿಂಜರಿಕೆಯಿಂದನೂ ಬರದೇ ಇರಬಹುದು. ಒಂದು ಸಿಸ್ಟಮ್ನ ಸೆಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಬಿ ಟಫ್. ಆ ರೀತಿ ಒಂದು ಟಫ್ನೆಸ್ನ ನಾವು ತೋರಿಸಿರ್ತೀವಿ. ಬಟ್ ಅದು ಸಮ್ಟೈಮ್ಸ್ ಒಂದು ಬ್ಯಾರೇಜ್ ಆಗಿಬಿಡ್ತದೆ. ನಾವು ನಮ್ಮ ಪ್ರೆಸೆನ್ಸ್ ಅಲ್ಲಿ ನೀವಾಗಿರ್ಲಿಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಒಂದು ತಡೆಗೋಡೆ ಆಗುತ್ತೇನೋ ನಮ್ಮ ಕೆಲಸದ ವೈಖರಿ ಅದೆಲ್ಲ ಅಂತ ನನಗೂ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಮೇಂಟೈನ್ ಮಾಡಲೇಬೇಕಾಗ್ತದೆ. ಬಟ್ ಇವತ್ತು ನಾನು ಆಗ್ಲೇ ಹೇಳ್ದಂಗೆ, ಇವತ್ತು ಈ ದಿನ ನಿಮಗೋಸ್ಕರ ಮೊನ್ನೆ ಮೀಟಿಂಗ್ ಮಾಡ್ತಾ ನೀವು ಕೇಳಿದಾಗ ನಾವಿಲ್ಲಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡೋಣ ಸರ್ ಅಂತ ಹೇಳಿದಾಗ ನಾನು ತುಂಬಾ ಖುಷಿಯಿಂದ ನಾನು ನಿಮ್ಗೆ ಸಮ್ಮತಿ ನೀಡಿದೆ. ಯಾಕೆಂದ್ರೆ ಯಾವುದೇ ಒಂದು ಅವಕಾಶ, ಒಂದು ದಿನನಿತ್ಯ ನಾವು ಕೆಲಸ ಮಾಡ್ತಿರ್ತೀವಿ. ಪರ್ಟಿಕ್ಯುಲರ್ಲಿ ನೀವು 24/7 ನೀವು ಆನ್ ಡ್ಯೂಟಿ ಅನ್ನೋ ರೀತಿ ಕೆಲಸ ಮಾಡ್ತಿರ್ತೀರಿ. ಏನು ಗ್ರಾಮ ಪಂಚಾಯತ್ ಡಾಟಾ ಎಂಟ್ರಿ ಆಪರೇಟರ್ಸ್ ಇರ್ತೀರಿ, ಅವರೆಲ್ಲ ಅವರಿಗೆ ಒಂದು ತಮ್ಮನ್ನ ತಾವು ಎಲ್ಲಿ ಹೋಗ್ತಾ ಇದೀವಿ, ಏನಾಗ್ತಾ ಇದೆ, ಮತ್ತೆ ಇಲ್ಲಿವರೆಗೆ ಆ ಹುದ್ದೆ ಹುಟ್ಟಿ ಬೆಳೆದು ಬಂದಂತ ದಾರಿ, ಇದನ್ನೆಲ್ಲ ರಿಫ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗಿರುತ್ತದೆ. ಹಾಗೇನೆ ನೋಡಿ, ಬೆಳಗ್ಗೆಯಿಂದ ನೀವು ಎಲ್ಲ ಅದನ್ನ ಒಂದು ಫೆಸ್ಟಿವ್ ಸೆಲೆಬ್ರೇಷನ್ಸ್ ಅನ್ನೋ ರೀತಿ, ಅಂದ್ರೆ ಒಂದು ಹಬ್ಬದ ರೀತಿ ನೀವು ಅದನ್ನ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲವನ್ನ ಮಾಡ್ತಾ ಇದ್ದೀರಿ ಒಟ್ಟಾಗಿ, ಟೀಮ್ ಆಗಿ. ನಾನು ಅನ್ಲಿಕ್ಕೆ ಪ್ರಥಮವಾದ ರೀಸನ್ ಅಂದ್ರೆ ಅದು ಒಂದು ಟೀಮ್ ಸ್ಪಿರಿಟ್. ಇಂಥ ಒಂದು ಇವೆಂಟ್ಸ್ ನಾವು ಆರ್ಗನೈಸ್ ಮಾಡಿದಾಗ ಆ ಟೀಮ್ ಸ್ಪಿರಿಟ್ ಬರ್ತದೆ. ಅಂಡ್ ಯಾವುದೇ ಒಂದು ಕೆಲಸನ ನಾವು ಟೀಮ್ ಸ್ಪಿರಿಟ್ ಇಟ್ಕೊಂಡು ಮಾಡಿದಾಗ ಆಗೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಜೊತೆಗೆ ಎಲ್ಲ ಕೆಲಸಗಳು ತುಂಬಾ ಉತ್ತಮವಾಗಿ ಆಗ್ತವೆ. ಸೊ ನಾನು ನಿಮ್ಮೆಲ್ಲರೂ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಎಲ್ಲರೂ ಎಷ್ಟು ಪೀಸ್ಫುಲ್ ಆಗಿ ಕೂತು ನಾವಿಲ್ಲಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಒಂದು ಸೆಕೆಂಡ್ ಆದ್ರೂ ಡೌಟ್ ಬಂತ, ಸಡನ್ ಆಗಿ ಜಡ್ಪಿಯಿಂದ ಯಾರಾದ್ರೂ ಬಂದ್ರೆ ಏನ್ ಮಾಡೋದಪ್ಪ, ಇವತ್ತು ವರ್ಕಿಂಗ್ ಡೇ, ಸಡನ್ ಆಗಿ ನಮ್ಮನ್ನ ಹೊರಗಡೆಯಿಂದ ಯಾರಾದ್ರೂ ಪ್ರೋಗ್ರೆಸ್ನ ಇನ್ನೊಂದನ್ನ ಮತ್ತೊಂದನ್ನ ಎಲ್ಲ ಒಂದು ಉತ್ತಮ ಸ್ಥಿತಿಲಿ ಇಟ್ಕೊಂಡಿದ್ದೀವಿ. ನಿನ್ನೆ DSO ಸಾಹೇಬ್ರು ಮೀಟಿಂಗ್ ತಗೊಂಡಾಗ ನೋಡಿದ್ರಿ, ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೀಟಿಂಗ್ ತಗೊಂಡಾಗ ನಿಮ್ಮನ್ನ ರಿವ್ಯೂ ಮಾಡ್ಬೇಕಾಗಿರ್ತದೆ. ನನ್ನನ್ನೇ ರಿವ್ಯೂ ಮಾಡಿಸ್ಕೊಂಡ್ಬಿಡ್ತೀನಿ. ನಾನೇ ಎಲ್ಲ ಮ್ಯಾಕ್ಸಿಮಮ್ ಏನೇನಿದೆ ಅದನ್ನ ಹೇಳ್ಬಿಟ್ಟು ನಾವ್ ಇಷ್ಟು ಮಾಡಿದೀವಿ, ಇಷ್ಟ ಆಗಿದೆ, ಇಷ್ಟು ಮಾಡ್ತೀವಿ, ಈ ತರ ಅಂತ. ಜೊತೆಗೆ ಮುಂದಕ್ಕೆ ಏನ್ ಮಾಡ್ತೀವಿ ಅಂತ ನಾನು ಒಂದು ಕಮಿಟ್ಮೆಂಟ್ ಕೂಡ ಕೊಡ್ತೀನಿ ಅವ್ರಿಗೆ. ಯಾಕೆ ಅಂದ್ರೆ ಅದು ನಿಮ್ಮ ಮೇಲಿನ ನಂಬಿಕೆ. ಹೌದಪ್ಪ, ನಾನೊಂದು ಕೆಲಸ ಒಪ್ಕೊಂಡು ನಿಮ್ಗೆ ಹೇಳಿದ್ರೆ ನೀವು ಅದನ್ನ ಮಾಡ್ತೀರಿ, ಮತ್ತೆ ನಾನು ನನ್ನ ಮಾತಿಗೆ ನಿಲ್ತೀನಿ ಅಂತ. ಯಾಕೆ ನಾವು ಇವತ್ತು ಇಷ್ಟು ಪೀಸ್ಫುಲ್ ಆಗಿ ತುಂಬಾ ಆರಾಮಾಗಿ ಯಾವುದೇ ಕೆಲಸದ ಒತ್ತಡ ಇಲ್ಲದೆ, ಬೇರೆ ಇನ್ಯಾವುದೇ ಯೋಚನೆಗಳಿಲ್ಲದೆ ಕೂರಕ್ ಸಾಧ್ಯ ಅಂದ್ರೆ, ನಾವು ನಮ್ಮ ಕೆಲಸಕ್ಕೆ ಗೌರವ ಕೊಟ್ಟು ಅವಕಾಶ ಇದ್ದಾಗ ನಮ್ಮ ಶಕ್ತಿ ಮೀರಿ 100% ಡೆಡಿಕೇಶನ್ ಅಲ್ಲಿ ಕೊಟ್ಟು ಕೆಲಸ ಮಾಡಿದಾಗ, ಇಂಥ ದಿನಗಳಲ್ಲಿ, ಇದು ಇವತ್ತು ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಸ್ ದಿನಾಚರಣೆ ಬಿಡಿ, ನೀವು ನಿಮ್ಮ ಆಫೀಸ್ ಕೆಲಸಗಳನ್ನ ಒಂದು ಜುಟ್ಟಿಡಿದು ಅದ್ರ ತಲೆ ಮೇಲೆ ಕೂತು ಮುಗಿಸಿ ಹೋದಾಗ, ಮನೇಲಿ ಕೂಡ ನೀವು ಯಾವ್ದೋ ಒಂದು ರಜಾ ತಗೊಂಡಾಗ, ಇನ್ಯಾವುದೋ ನಿಮ್ಮ ವೈಯಕ್ತಿಕ ಕೌಟುಂಬಿಕ ಒಂದು ಪ್ರೋಗ್ರಾಮ್ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನೀವು ನೆಮ್ಮದಿಯಾಗಿ ಅಲ್ಲಿ 100% ಇರ್ಬೋದು. ಯಾವಾಗ ಅಂದ್ರೆ ಇಲ್ಲಿ ನೀವು 100% ವರ್ಕಿಂಗ್ ಡೇ ಬಂದಿರ್ತೀವಿ, ನಾವು 100% ಅಲ್ಲಿ ಕೆಲಸ ಮಾಡ್ಬಿಟ್ರೆ, ನಾವು ರಜಾ ತಗೊಂಡಾಗ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೂಡ ನಾವು 100% ಇದ್ಬಿಡ್ಬೋದು. ನಿನ್ನೆ ನಾವು ಸಂಜೆ ಇಲ್ಲಿ ಶಟಲ್ ಆಡ್ತಾ ಇದ್ವಿ. ಶಟಲ್ ಆಡುವಾಗ ನಮ್ಮ PDO ಒಬ್ರು ಏನೋ ಡೌಟ್ ಕೇಳಕ್ ಬಂದ್ರು ಆಫೀಸ್. ಬಿಡಮ್ಮ, ನಾಳೆ ಬೆಳಗ್ಗೆ ಮಾತಾಡೋಣ ಅಂತ ಅಂದೆ. ನಾವು ಯಾಕೆ ಅಂದ್ರೆ ಆ ಇಡೀ ದಿನ ನೀವು ಅದೆಲ್ಲ ಈ ವರ್ಕ್ ಟೆನ್ಷನ್ಸ್ ಎಲ್ಲ ಮರೆತು ಸುಮ್ಮನಾಗ್ಬಿಟ್ಟಿರ್ತೀವಿ. ಆ ಇಡೀ ದಿನ ಅಟ್ಲೀಸ್ಟ್ ಅದು ಒಂದಿನ ಹಂಗೆ ಕಳೆದೋಗ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಬಂದಾಗ ಅಗೇನ್ ನಾನೇ ನಿಮ್ಗಿಂತ ಜಾಸ್ತಿ
ಅದನ್ನ ನಾನು ಕುಕ್ ಮಾಡ್ತಾ ಇರ್ತೀನಿ, ಗ್ರೈಂಡ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಸಹಿಸ್ಕೊಳ್ತಾನೆ ಇರ್ತೀರ. ಸೊ ಅಟ್ಲೀಸ್ಟ್ ರಜಾ ದಿನನಾದ್ರೂ ನೀವು ಒಂಚೂರು ಅದರಿಂದ ಆಚೆ ಇರ್ಲಿ, ಆ ಯೋಚನೆಗಳಿಂದ, ಮಾತುಗಳಿಂದ ಅಂತ ನಾನು ಆ ರೀತಿ ಇದ್ ಮಾಡ್ತೀನಿ. ಸೊ ಈಗ ನಮ್ಮ ವಿಶ್ವನಾಥ್ ಮಾತಾಡ್ತಾ ಹೇಳಿದ್ರು, ನಮ್ಮ ಅತ್ಯಂತ ಪ್ರೀತಿ ಪಾತ್ರ ಯುವ ಸಾಹೇಬರು ಅಂತ. ನಾನು ಹೌದಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬಿಗಿನಿಂಗ್ ಹೋದಾಗ, ಎಲ್ಲೇ ಆಗ್ಲಿ ಬಿಗಿನಿಂಗ್ ಹೋದಾಗ ಆ ಬಿಗಿನಿಂಗ್ ಪವರ್ ಪ್ಲೇ ಇರುತ್ತಲ್ಲ, ಮ್ಯಾಚ್ಗಳು 2020 ಮ್ಯಾಚ್ ಅಲ್ಲಿ ಫಸ್ಟ್ 6 overs ಪವರ್ ಪ್ಲೇ, ಆ ರೀತಿ ಆ ಪವರ್ ಪ್ಲೇ ನಲ್ಲಿ ನನ್ನ ನಾನಾ ವಿಧದಲ್ಲಿ ಬೈಕೊಂಡಿರೋದೇ ಜಾಸ್ತಿ. ಎಲ್ಲ ವರ್ಕ್ ಪ್ಲೇಸ್ಗಳು, ಅದು ಸ್ಟೇಟ್ ಆಫೀಸ್ ಆಗಲಿ, ಅಥವಾ ಗೌರಿಬಿದನೂರು ಯುವ ಆದಾಗಲಿ, ಅಥವಾ ಹೊಸಪೇಟೆ ಯುವ ಆದಾಗಲಿ, ಅಥವಾ ಶಿರಾಗ್ ಬಂದಾಗಲಿ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಫಸ್ಟ್ ಬಾಲ್ ಇಂದಲೇ 6-4 ಹೊಡ್ಕೊಂಡ್ ಬಂದ್ವಿ ಅಂದ್ರೆ ಟೀಮ್ ವಿನ್ ಆಗ್ಬೇಕು ಅಂತ ಹಂಗ್ ಹೊಡೆದಿರ್ತೀವಿ. ನಾವು ನಮ್ಮ ವಿಕೆಟ್ ನು ಲೆಕ್ಕಿಸದೆ, ನಮ್ಮ ಎಲ್ಲ ರೀತಿಯ ಸೆಲ್ಫ್ ಇಂಟ್ರೆಸ್ಟ್ ನ ಸ್ಯಾಕ್ರಿಫೈಸ್ ಮಾಡಿ ಹಂಗೆ ಫಸ್ಟ್ ಬಾಲ್ ಇಂದಲೇ ಆತರ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿರ್ತೀವಿ ಅನ್ನೋದು ಆ ಟೀಮ್ಗೆ ಗೊತ್ತಾದಾಗ ಆ ಟೀಮ್ ಅದನ್ನ ರೆಸ್ಪೆಕ್ಟ್ ಮಾಡಕ್ ಶುರು ಆಗುತ್ತೆ. ಮೇ ಬಿ ಆ ಫೇಜಿಗೆ ಬಂದು ತಲುಪಿದೀವ ಶಿರಾದಲ್ಲಿ ಅಂತ ನನಗೆ ಆ ಭಾವನೆ ಬರ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಸ್ಟೇಟ್ ಆಫೀಸ್ ಅಲ್ಲಿ ಬಿಗಿನಿಂಗ್ ಹೋದಾಗ ಇವ್ರು ಯಾರೋ ಇಲ್ಲಿಂದ, ಅಂದ್ರೆ ನಾನ್ ಫೀಲ್ಡ್ ಇಂದ ಹೋದವನು, ಇಲ್ಲಿ ಏಡಿ ಇದ್ದ ಚಿಕ್ಕನಾಯಕನಲ್ಲಿ, ಇಲ್ಲಿಂದ ಸ್ಟೇಟ್ ಆಫೀಸ್ಗೆ ಹೋದಾಗ ನೀವು ನಂಬೋದಿಲ್ಲ, ಅಲ್ಲಿದ್ದ ಕೆಲವರು ನನಗೆ ವಿಶ್ ಕೂಡ ಮಾಡ್ತಿಲ್ಲ, ನನಗಿಂತ ಕೆಳಗಡೆ ಇದ್ದರು. ಯಾರು ನನಗೆ ವಿಶ್ ಮಾಡೋಕ್ಕೂ ತುಂಬಾ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಓಡಾಡ್ತಿದ್ರು, ಅವ್ರ ಕೊನೆಗೆ ನಾನು ಬಿಟ್ಟು ಬರೋ ಕಣ್ಣೀರ್ ಹಾಕಿದ್ರು. ಹಂಗೆ ಕೆಲಸ ಮಾಡಿದ್ರು. ಇವತ್ತಿಗೂ ಅವ್ರು ಇನ್ನೂ ಟಚ್ ಅಲ್ಲಿ ಇದ್ದಾರೆ. ಇವತ್ತಿಗೂ ಸರ್ ನೀವು ಬರ್ತಿರೋ ವಾಪಸ್ ಅಂತ ಕೇಳ್ತಾರೆ. ಗೌರಿಬಿದನೂರು ಬಿಡಿ, ನನಗೆ ಸೆಂಡ್ ಆಫೇ ಆಗಿಲ್ಲ. 2 ವರ್ಷ ಕೆಲಸ ಮಾಡಿದೀನಿ. 2 ವರ್ಷ ಆಗಿ ಬಂದು 1 ವರ್ಷ, ಅಲ್ಲಿಂದ ಬಿಟ್ಟು ಬಂದು 1 ವರ್ಷ ಆಯ್ತು. ಪ್ರಾಬಲಿ ಗೌರಿಬಿದನೂರಿಂದ ನನಗೆ ಒಂದು 4 ರಿಂದ 5 ಜನ ಮಾತನಾಡದೇ ಇರೋಂಥ 1 ವಾರ ಕೂಡ ಇಲ್ಲ. ಇನ್ನ ಹೊಸಪೇಟೆ ಹೋಗಿ 2 ತಿಂಗಳು ಪವರ್ ಪ್ಲೇ ನಲ್ಲಿ, 2 ತಿಂಗಳು ಪವರ್ ಪ್ಲೇ ಇತ್ತಲ್ಲಿ. ಅಲ್ಲಿ ನಾನಾ ತರ, ಅಲ್ಲಿ ಬಹಳ ಕಷ್ಟ. ಈ ಭಾಗದಲ್ಲಿ ಅಟ್ಲೀಸ್ಟ್ ನಾವು 10 ಗಂಟೆಗೆ ಆಫೀಸಿಗೆ ಬಂದ್ಬಿಡ್ತೀವಿ ಎಲ್ಲರೂ. ಅಲ್ಲಿ ಡಿಸ್ಕಸ್ ಆ ಭಾಗದಲ್ಲಿ ನಾನು ಹೋಗಿ ಈ ರೇಂಜಿಗೆ ಕೆಲಸ ಮಾಡಿದಾಗ ಅಲ್ಲಿ 1-2 ತಿಂಗಳು ಅವ್ರಿಗೆ ತುಂಬಾ ಸಫೋಕೇಟಿಂಗ್ ಅನ್ನಿಸ್ತು. ಬಟ್ ಆಮೇಲೆ ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ಒನ್ ಆಫ್ ದ ಲಾಂಗೆಸ್ಟ್ ಸೆಂಡ್ ಆಫ್ಸ್ ಐ ಹ್ಯಾವ್ ಗಾಟ್. ನಾನು 1.5 ದಿನ ಸೆಂಡ್ ಆಫ್ ಕೊಟ್ಟಿದ್ದೆ. 1 ದಿನ ಬೆಳಗ್ಗೆ ಶುರುವಾಗಿದ್ದು ಇಡೀ ರಾತ್ರಿವರೆಗೂ ಕಂಟಿನ್ಯೂ ಆಗಿ, ಡಿನ್ನರ್ ಅಲ್ಲೇ ಆಗಿ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಒಂದು ಧರ್ಮದ ಗುಡ್ಡ ಅಂತ ಒಂದು ದಸರಾ ಸೆಲೆಬ್ರೇಷನ್ ನಡೀತದೆ, ಅಲ್ಲಿ ಕರ್ಕೊಂಡಾಗ ಅಲ್ಲಿ ಅರ್ಧ ದಿನ ಸೆಂಡ್ ಆಫ್ ಮಾಡಿ ನನಗೆ ಕಳಿಸ್ಬಿಟ್ಟು. ಸೊ ಇದೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ, ಇವತ್ತು ನಾವಿಲ್ಲಿ ಇಷ್ಟು ಪೀಸ್ಫುಲ್ ಆಗಿ, ಇಷ್ಟು ಖುಷಿಯಾಗಿ, ಆರಾಮಾಗಿ, ಯಾವುದೇ ಟೆನ್ಷನ್ ಇಲ್ಲದೆ ಕೂರ್ಲಿಕ್ಕೆ ನೀವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ನಾನು, ನಮ್ಮ ತಂಡ, ನಮ್ಮ ತಾಲೂಕು ಪಂಚಾಯತ್ ಸಿಬ್ಬಂದಿಗಳ ತಂಡ, ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ಎಲ್ಲ GP ಸೆಕ್ರೆಟರೀಸು, SDAS, ಬಿಲ್ ಕಲೆಕ್ಟರ್ಸು, ಆಮೇಲೆ DEOs, ಮತ್ತೆ ನಿಮ್ಮ ಇನ್ಕ್ಲೂಡಿಂಗ್ ವಾಟರ್ಮನ್ಸ್ ಎಲ್ಲರೂ ಶ್ರಮ ಪಟ್ಟಿರ್ತೀವಿ. ಅವರೆಲ್ಲರ ಶ್ರಮದ ಫಲವಾಗಿ ಇಂಥ ಖುಷಿಯ ಕ್ಷಣಗಳನ್ನ, ಇಂಥ ಒಂದು ಆತ್ಮೀಯವಾದ ಕ್ಷಣಗಳನ್ನ ತುಂಬಾ ನೆಮ್ಮದಿಯಾಗಿ, ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ಗೊಂದಲ ಇಲ್ಲದೆ, ಅನ್ಕ್ಲಟರ್ಡ್ ಆಗಿ ತುಂಬಾ ಆರಾಮಾಗಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಇಫ್ ಯು ರೆಸ್ಪೆಕ್ಟ್ ಅವರ್ ವರ್ಕ್, ನಾವು ನಮ್ಮ ಕರ್ತವ್ಯನ ಗೌರವಿಸಿದ್ರೆ, ಯಾರೋ ಒಬ್ರು ಹೇಳೋದಕ್ಕೆ ಮುಂಚೆ ನಾವೇ ಹುಡುಕೊಂಡು ನಮ್ಮ ಕೆಲಸಗಳನ್ನ ಮಾಡಿದ್ರೆ, ನಾವು ನಮ್ಮ ವೈಯಕ್ತಿಕ ಬದುಕನ್ನ ಕೂಡ ಅಷ್ಟೇ ಚೆನ್ನಾಗಿ ನಾವು ಅನುಭವಿಸ್ಬೋದು. ಮತ್ತೆ ಅದಕ್ಕೆ ತಕ್ಕನಾದ ಟೈಮ್ ಕೊಡ್ಬೋದು. ಅದನ್ನ ಅದರದೇ ಆದ ಗೌರವ ಕೊಟ್ಕೊಂಡು ನಾವು ಒಂದು ಗೌರವಯುತವಾಗಿ ಬದುಕ್ಬೋದು. ಇದನ್ನ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ನೆನಪಿಸ್ತಾ, ಇವತ್ತಿನ DEO ದಿನಾಚರಣೆ ಅಥವಾ ಕಂಪ್ಯೂಟರ್ ಆಪರೇಟರ್ಗಳ ದಿನಾಚರಣೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಇಲಾಖೆ ಒಂದು ಡೈನಮಿಕ್ ಆದ ಇಲಾಖೆ. ಅಂದ್ರೆ ಇವತ್ತಿದ್ದಿದ್ದು ನಾಳೆ ಇರೋದಿಲ್ಲ. ನಿಮ್ಗೆ 8-10 ವರ್ಷ ಪಂಚದ ಹತ್ರ ಕಲಿಯೋದಕ್ಕೆ ನಮ್ಮ ಹುಡುಗರು ಎಲ್ಲ ಪ್ರಿಪೇರ್ ಆಗಿ ನಾವೆಲ್ಲ ಮಾಸ್ಟರ್ ಮಾಡಿದ್ವಿ ಅನ್ನೋ ಹೊತ್ತಿಗೆ ನಾವು ಪಂಚತಂತ್ರ 2.0 ತಂದ್ವಿ. ನರೇಗಾದಲ್ಲಿ ಇವತ್ತಿದ್ದಂತ ಪೋರ್ಟಲ್ ನೆಕ್ಸ್ಟ್ ನಾಳೆ ಇರಲ್ಲ. ಇಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ನಮ್ಮ ಬೇಸಿಕ್ ಸ್ಕಿಲ್ಸ್ ಏನಿದೆ, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಏನಿದೆ, ಅದ್ರಲ್ಲಿ ನಾವು ವಿ ಶುಡ್ ಬಿ ಎಕ್ಸ್ಪರ್ಟ್. ಅಂದ್ರೆ ಎಕ್ಸೆಲ್ ಅಂದ್ರೆ ಅದ್ರಲ್ಲಿ ಮಾಸ್ಟರ್. ನಾನು ಕ್ಯಾಲ್ಕುಲೇಷನ್ಸ್, ಮತ್ತೊಂದು ನಾನು ಫಾರ್ಮುಲಾ ಹಾಕೋದಿರ್ಲಿ, ಡಾಟಾ ಅಸೈನ್ ಮಾಡ್ಕೊಳ್ಳೋದಾಗ್ಲಿ, ಡಾಟಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಾಗ್ಲಿ, ಅದನ್ನ ಬೇರೆ ಬೇರೆ ಫಾರ್ಮ್ಯಾಟ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋದಾಗ್ಲಿ, ಅದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಆಗ್ತಾ ಇರಬೇಕು. ಅದ್ರ ಜೊತೆಗೆ ಆಯಾ ಹೊಸ ಪೋರ್ಟಲ್ಸ್ ಬಂದಾಗ, ನಮ್ಮ RS ಅವ್ರು ಹೇಳ್ದಂಗೆ ಒಂದು ಗ್ರೂಪ್ ಡಿಸ್ಕಷನ್ಸ್, ಒಂದು ಗ್ರೂಪ್ ಟಾಕ್, ಒಂದು ಸಣ್ಣ ಓರಿಯಂಟೇಶನ್, ಒಂದು ಅರ್ಧ ಗಂಟೆ 3/4 ಗಂಟೆ
ಎಲ್ಲರೂ ಒಟ್ಟಿಗೆ ನಾನು ಹಿಂಗ್ ಮಾಡಕ್ ಹೋದಾಗ ಅಲ್ಲೊಂದು ಇಶ್ಯೂ ಬಂತು, ನೀವು ಇನ್ನೇನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಿ, ಆ ಪ್ರಾಬ್ಲಮ್ ನೀನ್ ಹೆಂಗ್ ಬಗೆಹರಿಸ್ಕೊಂಡೆ ಅಂತ ಪಕ್ಕದ ಡಿ ಹತ್ರ ಮಾತಾಡೋದು. ಈ ರೀತಿ ನೀವು ಒಬ್ರಿಗೊಬ್ರಿಗೆ ಮಾತನಾಡ್ಕೊಳ್ತಾ ಹಿಂಗೆ ಮಾತನಾಡ್ಕೊಳ್ತಾ ನೀವು ಕಲಿತಾ ಹೋದ್ರೆ ಸ್ವಲ್ಪ ಬೇಗ ಕಲಿತೀರಿ. ನೀವು P2 ಬಂದು ಇಷ್ಟು ದಿನ ಆಯ್ತು, ಅದ್ರಲ್ಲಿ ಇನ್ನೂ ನಮ್ಗೆ ಅನೇಕ ಡೌಟ್ಸ್ ಇನ್ನೊಂದು ಮತ್ತೊಂದು ಇರ್ತದೆ. ಆ ಹೊಸ ವಿಚಾರ ಬಂದಾಗ ಎಷ್ಟು ಬೇಗ ಅದನ್ನ ಕಲಿತೀವಿ ಅಷ್ಟು ಬೇಗ ನಾವು ಅದನ್ನ ಮಾಸ್ಟರ್ ಮಾಡ್ತೀವಿ. ಅದಾದ್ಮೇಲೆ ಅದನ್ನ ಬಿಟ್ಟು ನಾವು ಅದನ್ನೇ ಕಲಿತಾ ಕೂತಿದ್ರೆ ಆಗೋದಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಇಲಾಖೆಯಲ್ಲಿ ಇನ್ನೊಂದು ವೆಬ್ಸೈಟ್ ಬಂದಿದೆ, ನಾಳೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಹೊಸ ವೆಬ್ಸೈಟ್ ಬರುತ್ತೆ, ಇನ್ನೊಂದು ಹೊಸ ಪೋರ್ಟಲ್ ಬರ್ತದೆ, ಇನ್ನೊಂದು ಹೊಸ ಕಾಂಪೋನೆಂಟ್ ಆಡ್ ಮಾಡ್ತಾರೆ. ಆ ಹೊಸ ಕಾಂಪೋನೆಂಟ್ ಆಡ್ ಮಾಡಿದಾಗ ಮತ್ತೆ ನಾವು ಹಿಂದೆ ಉಳಿತೀವಿ. ಸೊ ಅದಕ್ಕೆ ಓನ್ಲಿ ವೇ ಇಸ್, ಒಂದೇ ದಾರಿ ಏನು, ಎವ್ರಿ ಡೇ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್. ಹಂಗಾದ್ರೆ ನಾನು ಒಬ್ಬನೇ ಕೂತು ಎಲ್ಲ ಕಲಿಬೋದಾ? ಸಾಧ್ಯ ಇಲ್ಲ, ಇಂಪಾಸಿಬಲ್. ಯಾವಾಗ ನಿಮ್ಮನ್ನ ನೀವು ಅಪ್ಡೇಟೆಡ್ ಆಗಿ ಇಟ್ಕೋಬಹುದು ಅಂದ್ರೆ ವೆನ್ ಯು ಹ್ಯಾವ್ ದಟ್ ಸ್ಪಿರಿಟ್, ಆ ಗ್ರೂಪ್ ಸ್ಪಿರಿಟ್, ಒಂದು ಟೀಮ್ ಸ್ಪಿರಿಟ್ ಇರಬೇಕು. ಒಬ್ರು ಪಂಚತಂತ್ರದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಅವ್ನು ಇನ್ನೊಬ್ರಿಗೆ ಟೀಚ್ ಮಾಡ್ಬೇಕು. ಒಬ್ಬ ನರೇಗಾ ವೆಬ್ಸೈಟ್ ನ ಮಾಸ್ಟರ್ ಮಾಡಿರ್ತಾರೆ, ಅವ್ರು ಇನ್ನೊಬ್ರಿಗೆ ಟೀಚ್ ಮಾಡ್ಬೇಕು. ಒಬ್ರಿಗೆ ಸ್ವಚ್ಛ ಭಾರತ್ K2 ಪೇಮೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅವ್ರು ಇನ್ನೊಂದಷ್ಟು ಜನಕ್ಕೆ ಸೇರಿಸ್ಕೊಂಡು ಕಲಿಸ್ಬೇಕು. ಸೊ ಅವಾಗ ಏನಾಗ್ತದೆ, ನಮ್ಮ RS ಹೇಳ್ದಂಗೆ 40 ಪಂಚಾಯತಿ ಮಾಡಿ 2 ಪಂಚಾಯತಿ ಮಾಡಿಲ್ಲ ಅಂದ್ರೂ ಶಿರಾ ಆಗಿಲ್ಲ ಅಂತಾನೆ ಲೆಕ್ಕ. ಸೊ ಹಾಗಾಗಿ ಯಾವಾಗ ನಾವು ಎಲ್ಲಾ ಗ್ರಾಮ ಪಂಚಾಯತಿಗಳನ್ನು ಒಂದು ಈಕ್ವಲ್ ರೇಂಜ್ ಅಲ್ಲಿ ಎಕ್ವಿಪ್ ಮಾಡ್ಕೊಳ್ತೀವಿ ಟೆಕ್ನಿಕಲಿ ಎಲ್ಲಾ ರೀತಿನಲ್ಲಿ, ಆವಾಗ ನಾವು ಎಲ್ಲರೂ ಬೇಗ ಕೆಲಸ ಮುಗಿಸ್ಬೋದು, ಎಲ್ಲರೂ ಬೇಗ ಮನೆಗೆ ಹೋಗ್ಬೋದು, ಅಥವಾ ಎಲ್ಲರೂ ಬೇಗ ಅಲ್ಲಿ ಶಟಲ್ ಆಡಕ್ ಶುರು ಮಾಡ್ಬೋದು 6 ಗಂಟೆ ಆದ ತಕ್ಷಣ. ಸೊ ಅಷ್ಟು ಹೇಳ್ತಾ ಈ ಡೈನಾಮಿಕ್ ಸಿಸ್ಟಮ್ಗೆ ತುಂಬಾ ಅಪ್ಡೇಟ್ ಆಗ್ತಾ ಅನೇಕ ಗುಡ್ ಸ್ಪಿರಿಟ್ಸ್ ನಾನು ನೋಡಿದ್ದೀನಿ. ಇಲ್ಲೇ ನಮ್ಮ ಶಿರಾ ತಾಲೂಕಿನಲ್ಲಿ ತುಂಬಾ ತಿಳ್ಕೊಂಡಿರುವಂತ DEOs ಇದ್ದೀರಿ, ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇಂದ ವರ್ಕ್ ಮಾಡುವಂತ DEOs ಇದ್ದೀರಿ. ಅದ್ರ ಜೊತೆಗೆ ಮಾಡ್ಬೇಕಲ್ಲ ಅಂತ ಮಾಡೋರು ಇದಾರೆ, ಅವರು ಕೂಡ ಇನ್ನ ಆ ಮೈಂಡ್ ಸೆಟ್ ಗಳನ್ನ ಬದಲಾಯಿಸ್ಕೊಂಡು ಅಪ್ಗ್ರೇಡ್ ಆಗ್ತಾರೆ, ಅವರು ಕೂಡ ಕಲಿತಾರೆ ಅಂತ ನಾನು ಭಾವಿಸ್ತೇನೆ. ಆದ್ರೆ ಎಲ್ಲಾ ಒಳ್ಳೆಯದಕ್ಕೆ ಕಾರಣ ಆಗಿರ್ತಕ್ಕಂಥ ನಿಮ್ಮೆಲ್ಲ ಪರಿಶ್ರಮಕ್ಕೆ ನನ್ನ ಒಂದು ದೊಡ್ಡ ಸಲಾಂ ಹೇಳ್ತಾ, ಸೊ ಯಾರೋ ಮಾತಾಡ್ತಾ ಹೇಳಿದ್ರು ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಸಿಗ್ಲಿ ಅಂತ. ನನ್ನ ಬರೆದಿಟ್ಕೊಳ್ಳಿ ಈ ಮಾತನ್ನ, ಭವಿಷ್ಯದಲ್ಲಿ ಸಿಗೋದಲ್ಲ ಉತ್ತಮ ಸ್ಥಾನ, ಈಗಿದಿರಲ್ಲ ಅದೇ ಅತ್ಯುತ್ತಮವಾದ ಸ್ಥಾನ. ನೀವು ನಿಮ್ಮ ಗ್ರಾಮ ಪಂಚಾಯತಿ ಜನಕ್ಕೆ ನೀವು ದೇವರಾಗ್ಬಿಡ್ಬೋದು. ನೀವು ನಿಮ್ಮ ಗ್ರಾಮ ಪಂಚಾಯತಿ ಜನಕ್ಕೆ, ಯಾಕಂದ್ರೆ ನನಗಾಗ್ಲಿ PDOಸ್ಗಾಗ್ಲಿ ಅನೇಕ ಮೀಟಿಂಗ್ಗಳು ಇರುತ್ತೆ. ನಾವು ಹೆಡ್ ಕ್ವಾರ್ಟರ್ ಅಲ್ಲಿ ಅನೇಕ ಸಾರಿ ನಾವು ನಮ್ಮ ಚೇರ್ಗಳ ಮೇಲೆ ಕೂತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಆಫೀಸಿಗೆ 100 ಜನ ಹುಡುಕೊಂಡು ಬಂದ್ರೆ 100 ಜನಕ್ಕೆ ಅವ್ರು ಬಂದಾಗೆಲ್ಲ ನಾನು ಸಿಗಕ್ಕಾಗಲ್ಲ. ಅನೇಕ ಮೀಟಿಂಗ್ಸ್, ಬೇರೆ ಬೇರೆ ಫೀಲ್ಡ್ ವಿಸಿಟ್ಸ್ ಅಂತ ಹೋಗಿರ್ತೀವಿ. ಆದ್ರೆ ನಿಮಗೆ ಅಡ್ವಾಂಟೇಜ್ ಇದೆ, ನೀವು ಎನಿ ಡೇ ಎನಿ ಟೈಮ್ ನೀವು ಸಾರ್ವಜನಿಕರು ಬಂದಾಗ ನಿಮ್ಗೆ ಆಫೀಸ್ ನಲ್ಲಿ ನೀವು ಅವೈಲೇಬಲ್ ಇರಬಹುದು. ಆ ವ್ಯಕ್ತಿ ಯಾರೋ ಒಬ್ಬ ಈ ಸಮಾಜದ ಕಟ್ಟ ಕಡೆಯ ಪ್ರಜೆ ಅಂತ ನಾವೇನ್ ಕರಿತೀವಿ, ಆ ವ್ಯಕ್ತಿ ನಿಮ್ಮ ಆಫೀಸಿಗೆ ಬಂದು ಒಂದು ಸರ್ವಿಸ್ ಕೇಳಿದಾಗ ನನಗೆ ಖಾತ್ರಿ ಇದೆ 100ಕ್ಕೆ 99% ಎಲ್ಲಾ PDOs ಆ ಡಿಸಿಷನ್ ಮೇಕಿಂಗ್ ನಿರ್ಧಾರವನ್ನು ತಗೊಳ್ತಕ್ಕಂತ ಒಂದು ಫ್ರೀಡಮ್ ನ ಎಲ್ಲಾ DEOsಗೆ ಕೊಟ್ಟಿರ್ತಾರೆ. ಯಾವುದೇ ಒಂದು ವಿಚಾರದಲ್ಲಿ ತೀರಾ ಅಂಟಿಲ್ ಅಂಡ್ ಅನ್ಲೆಸ್ ಅಲ್ಲೇನೋ ತುಂಬಾ ತರಲೆ ಆಗುವಂತ ವಿಚಾರಗಳು, ತುಂಬಾ ದೊಡ್ಡ ಮಟ್ಟದ ಡಿಸಿಷನ್ ಮೇಕಿಂಗ್ ಇರುತ್ತೆ ಅನ್ನೋಂಥ ವಿಚಾರಗಳನ್ನ ಬಿಟ್ಟು ಉಳಿದ ಎಲ್ಲಾ ವಿಚಾರಗಳಲ್ಲಿ ನೀವು ನೇರವಾಗಿ ಡಿಸಿಷನ್ ಮೇಕಿಂಗ್ ಮಾಡುವಂತ ಫ್ರೀಡಮ್ ನಿಮ್ಮೆಲ್ಲರಿಗೂ ಇದೆ. ಆ ಡಿಸಿಷನ್ ಮೇಕಿಂಗ್ ಫ್ರೀಡಮ್ ನಿಮ್ಮ PDOs ಕೊಟ್ಟಂತ ಒಂದು ಗೈಡೆನ್ಸ್, ಅದನ್ನ ಇಟ್ಕೊಂಡು ಆ ವ್ಯಕ್ತಿಗೆ ನೀವು ಒಂದು ಸೇವೆ ಕೊಟ್ಬಿಟ್ರೆ ಆತನ ಕಣ್ಣಲ್ಲಿ ನೀವು ದೇವರಾಗೋಗ್ತೀರಿ. ಆ ವ್ಯಕ್ತಿಯ ಕಣ್ಣಲ್ಲಿ ಆ ಕ್ಷಣಕ್ಕೆ ನೀವು ದೇವರಾಗಿ ಹೋಗ್ತೀರಿ. ಅದಕ್ಕೆ ಈಗ ನೀವೇನಿದ್ದೀರಿ ಅದೇ ಅತ್ಯುತ್ತಮ ಸ್ಥಾನ. ನೀವು ಆ ಕ್ಷಣಕ್ಕೆ ಆ ಅಮಾಯಕ ವ್ಯಕ್ತಿಯ ಬದುಕಿಗೆ ಆ ಕ್ಷಣಕ್ಕೆ ದೇವರಾಗಿ ಹೋಗ್ಬಿಡ್ತೀರಿ. ನೀವು ದೇವರಾಗುವಂತ ಅವಕಾಶ ಇರ್ತಕ್ಕಂಥ ಹುದ್ದೆ ಈ ಡಾಟಾ ಎಂಟ್ರಿ ಆಪರೇಟರ್ ಇರುತ್ತೆ. ಯಾಕೆ ಹಂಗಾದ್ರೆ ಅದೇ ಬೇರೆ ಯಾವ್ದಾದ್ರೂ ಇಲಾಖೆಯ ಬೇರೆ ಎಲ್ಲಾದ್ರೂ ಇರ್ತಕ್ಕಂಥ ಬೇರೆ ಯಾವುದೇ ಸ್ಥಾನಕ್ಕೆ ಅವಕಾಶ ಇಲ್ವಾ? ಇವತ್ತಿನ ವ್ಯವಸ್ಥೆಯಲ್ಲಿ, ಇವತ್ತಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಬದುಕಿಗೆ, ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪತಕ್ಕಂತ 2 ಬಹುದೊಡ್ಡ ಇಲಾಖೆಗಳಲ್ಲಿ ನಮ್ಮದು ಒಂದು ಕಂದಾಯ ಇಲಾಖೆ, ಇನ್ನೊಂದು ನಮ್ಮ RDPR ಇಲಾಖೆ. ಆದ್ರೆ ಕಂದಾಯ ಇಲಾಖೆಗೆ ಇಲ್ಲದೆ ಇರುವಂತ ಅಡ್ವಾಂಟೇಜ್ ನಮ್ಮಲ್ಲಿದೆ. ಏನಂದ್ರೆ ನಮ್ಗೆ ಒಂದು ಇನ್ಸ್ಟಿಟ್ಯೂಷನಲ್ ಸೆಟಪ್ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಒಂದು ಗ್ರಾಮ ಪಂಚಾಯತಿ ಆಫೀಸ್ ಇರ್ತದೆ. ಒಬ್ಬ VA ಅಥವಾ RI ಹುಡುಕೊಂಡು ಅವ್ರ ತಾಲೂಕ್ ಆಫೀಸ್ಗೆ ಬರಬೇಕು. ಎಷ್ಟೋ ಕಡೆ ಅವರಿಗೆ ಸರ್ಕಲ್ ಲೆಕ್ಕದಲ್ಲಿ ಇರ್ತಕ್ಕಂಥ ಆಫೀಸ್ಗಳಿಲ್ಲ.
ಅವರು ಆ ಆ ಅನಿವಾರ್ಯವಾಗ ಅಥವಾ ಬೇರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ನಾಡ ಕಚೇರಿಗಳು ಅವನ್ನೆಲ್ಲ ಇನ್ನೂ ಆ ಇನ್ಸ್ಟಿಟ್ಯೂಷನ್ ನಮ್ಮದು ಏನ್ 93 ನಮ್ಮ ಆಕ್ಟ್ ಬಂತು, ಅಲ್ಲಿಂದ ಇಲ್ಲಿವರೆಗೆ ಆ ಸಾಂಸ್ಥಿಕ ವ್ಯವಸ್ಥೆ ತುಂಬಾ ಅದ್ಭುತವಾಗಿ ಬೆಳ್ಕೊಂಡು ಬಂದಿದೆ. ಆ ಸಾಂಸ್ಥಿಕ ವ್ಯವಸ್ಥೆಯ ಅತಿ ಪ್ರಮುಖ ಭಾಗ ನೀವು DEOs. ಅಂಡ್ ನಾನು ಆಗ್ಲೇ ಹೇಳ್ದಾಗ ಎನಿ ಡೇ ಊರುಗಳ ಕಡೆ ಹೇಳ್ತಾರೆ ಮೆರವಣಿಗೆ ದೇವರು ಮೂಲ ದೇವರು ಅಂತ. ಮೂಲ ದೇವರು ಗರ್ಭಗುಡಿಲಿರುತ್ತೆ, ಮೆರವಣಿಗೆ ದೇವರು ಊರೆಲ್ಲ ಓಡಾಡ್ಕೊಂಡು ಬರುತ್ತೆ. ನಿಮ್ಮ PDOs ಮೆರವಣಿಗೆ ದೇವರಾದ್ರೆ ನೀವು ಮೂಲ ದೇವರಲ್ಲಿ. ಸೊ ಅಲ್ಲಿ ನೀವಿದ್ದು ಆ ಜನ ಸಿಕ್ಕಾಗ ಬಂದಾಗ ಅವ್ರು ಕೇಳಿದಂತ ಸೇವೆ ಕೊಟ್ರೆ ಅದರಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅಂತ ಪುಣ್ಯದ ಕೆಲಸ ಅನೇಕ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ, ಈಗಾಗಲೇ ಮಾಡ್ತಾ ಇದ್ದೀರಿ. ಅದೆಲ್ಲದಕ್ಕೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಖಂಡಿತ ಇರುತ್ತೆ. ಅದೇ ರೀತಿ ಈ ಡಾಟಾ ಎಂಟ್ರಿ ಆಪರೇಟರ್ ಜಾಬು ಎಲ್ಲರೂ ಹೇಳ್ದಂಗೆ ಬರೀ ಒಬ್ಬ ವ್ಯಕ್ತಿಗೆ ಒಂದು ಉದ್ಯೋಗ, ಆ ಉದ್ಯೋಗದಿಂದ ಅವನ ಜೀವನ ನಡೆಯೋದು, ಈ ರೀತಿ ಒಂದೇನೋ ಬದಲಾವಣೆ ಅಲ್ಲ ಅದು. ನೋಡಿ, ನಮ್ಮ ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ರು DCB ಎಷ್ಟು ಕಲೆಕ್ಷನ್ ಆಗಿದೆ ಅಂತಂದ್ರೆ, ಹಿಂದೆ ಮ್ಯಾನ್ಯಲ್ ಇದ್ದಾಗ ಈ ತಿಂಗಳದು DCB ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಯಾರೊಬ್ರು ಕೇಸ್ ವರ್ಕರ್ ಕೂತ್ಕೊಂಡು ಈ ತಿಂಗಳು ಒಂದು 5,000 ಆಗಿದೆ ಅಂತ ಹಾಕೊಳ್ಳಿ, 3,000 ಆಗಿದೆ ಅಂತ ಹಾಕೊಳ್ಳಿ. ಹಂಗಿದ್ದಿದ್ ವ್ಯವಸ್ಥೆ ಇವತ್ತು ನೀವು ಸುಳ್ಳು ಹೇಳಿದ್ರು ನಾವು ನಂಬಲ್ಲ. ಕೂತ್ಕೊಳ್ತೀವಿ, ಪಂಚತಂತ್ರ 2.0 ತೆಗಿತೀವಿ, ಆನ್ಲೈನ್ ರಿಪೋರ್ಟ್ಸ್ ತೆಗಿತೀವಿ. ಅದ್ರ ಜೊತೆಗೆ BRS ಹೇಳಿದ್ರು, ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, ಇಯರ್ ಎಂಡಿಂಗು, ಈ ತರದ್ದೆಲ್ಲ ಹೇಳಿದ್ರು. ಅನೇಕ ರೀತಿಯ ಬುಕ್ ಕೀಪಿಂಗ್ ಅಂದ್ರೆ ನಾವೇನು ದಾಖಲೀಕರಣ ಅಂತೀವಿ, ಆಮೇಲೆ ಅಕೌಂಟಿಂಗ್ ಅಂದ್ರೆ ಲೆಕ್ಕಪತ್ರಗಳ ನಿರ್ವಹಣೆ, ಇದೆಲ್ಲವನ್ನು ಒಂದು ಸಿಂಗಲ್ ವಿಂಡೋನಲ್ಲಿ ಒಂದು ಸಿಂಗಲ್ ಶಾಟ್ ಅಲ್ಲಿ ಸ್ಟ್ರೀಮ್ ಲೈನ್ ಮಾಡದಂತ ಜಾಬ್ ಕ್ರಿಯೇಷನ್ ಈ ಡಾಟಾ ಎಂಟ್ರಿ ಆಪರೇಟರ್ ಜಾಬ್ ಕ್ರಿಯೇಷನ್. ನಿಮ್ಗೆ ತುಂಬಾ ಸಾಮಾನ್ಯವಾಗಿ ಈಗ ನೀವು ತುಂಬಾ ನಾರ್ಮಲ್ ಆಗಿ ಡೇ ಇನ್ ಅಂಡ್ ಡೇ ಔಟ್ ನೀವು ಅದೇ ಕೆಲಸ ಮಾಡ್ತಿರೋದ್ರಿಂದ ನೀವು ಅಯ್ಯೋ ಬಿಡಪ್ಪ ನನ್ನ ಕೆಲಸ ಏನು PDO ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ, ನಮ್ಮ ಮೆಂಬರ್ಸ್ ಎಷ್ಟು ಕೆಲಸ ಮಾಡಿದ್ರು ಯಾವ್ದಾದ್ರು ಒಂದ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲದಕ್ಕೂ ಸೇರಿಸಿ ಏನಾದ್ರು ಒಂದು ಮಾತಾಡ್ಬಿಡ್ತಾರೆ, ಬೇಜಾರಾಗ್ತದೆ, ಈ ರೀತಿ ನಾವು ಅಂದ್ಕೊಂಡಿರ್ತೀವಿ. ಬಟ್ ನೀವು ಕೂತು ನಿರ್ವಹಿಸ್ತಾ ಇರ್ತಕ್ಕಂಥ ಏನ್ ಜಾಬ್ ಇದೆ, ನಿಮಗೆ ನೆನಪಿರ್ಲಿ, ಸುಮಾರು ವರ್ಷಗಟ್ಲೆ ಪದೇ ಪದೇ ಪ್ರತಿ ವರ್ಷ ನಮ್ಮ ರಾಜ್ಯ ಕಚೇರಿಯಿಂದ ನಮ್ಮ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಡೆಲ್ಲಿಗೆ ಹೋಗಿ ಈ ಗವರ್ನೆನ್ಸ್ ಅವಾರ್ಡ್ ತಗೊಂಡು ಬಂದಿದ್ದಾರೆ. ನಮ್ಮ ಪಂಚತಂತ್ರ ವೆಬ್ಸೈಟ್ ನ ನಿರ್ವಹಣೆ ಮಾಡಬೇಕು. ಇಡೀ ದೇಶದಲ್ಲಿ ಉತ್ತಮವಾಗಿ ನಾವು ಈ ಗವರ್ನೆನ್ಸ್, ಈ ಆಡಳಿತ ಕೊಟ್ಟಂತ ಇಲಾಖೆ ಅಂತಂದೇಳಿ ನಮ್ಮ RDPR ಇಲಾಖೆಗೆ ನಮ್ಮ ರಾಜ್ಯ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳು ಹೋಗಿ ದೆಹಲಿಯಲ್ಲಿ ಅವಾರ್ಡ್ ತಗೊಂಡು ಬರ್ತಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಾಲೂಕಿನ ಕಟ್ಟ ಕಡೆಯ ಪಂಚಾಯತ್ ತಡಕ್ಲೂರಲ್ಲಿ ಪರ್ಷು ಕುತ್ಕೊಂಡು ಕೀಬೋರ್ಡ್ ಕುಟ್ಟಿದ್ರೆ ಮಾತ್ರ. ಜಸ್ಟ್ ಇಮ್ಯಾಜಿನ್ ಸಿ ವಿ ಆರ್ ಆಲ್ ಲಿಂಕ್ಡ್. ಇಲ್ಲಿಂದ ಅಲ್ಲಿವರೆಗೆ ಎಲ್ಲರೂ ಲಿಂಕ್ಡ್. ನಾವು ಇಲ್ಲಿ ಕೂತು ಸಮರ್ಥವಾಗಿ ಆ ಎಲ್ಲ ವೆಬ್ಸೈಟ್ಸ್ ನ, ಆ ಎಲ್ಲ ಸರ್ಕಾರಿ ಸೇವೆಯ ಪೋರ್ಟಲ್ಗಳನ್ನ ನಾವು ಎಷ್ಟು ಎಫಿಷಿಯೆಂಟ್ ಆಗಿ ಉಪಯೋಗಿಸ್ಕೊಂಡು ಅದರಿಂದ ಸಾರ್ವಜನಿಕರಿಗೆ ಮತ್ತೆ ಈ ವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ಕೆಲಸ ಮಾಡ್ತೀವಿ, ಅದರ ಲಿಂಕ್ ಅಲ್ಲಿರುತ್ತೆ. ಡೆಲ್ಲಿಲಿ ನೀವಿಲ್ಲಿ ಒತ್ತಿದ ಕೀಬೋರ್ಡ್ ಡೆಲ್ಲಿಲಿ ರಿಸಲ್ಟ್ ಕೊಡ್ತದೆ. ಸೊ ಡೆಲ್ಲಿ ಅಷ್ಟೇ ಅಲ್ಲ, ಇವತ್ತು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವಸಂಸ್ಥೆ ನೀವು ನಮ್ಮ ಗ್ರಾಮ ಪಂಚಾಯತಿ ಅಥವಾ ಇನ್ನಾದ್ರೂ ಒಂದು ಡಾಟಾ ತಗೋಬೇಕು ಅಂದ್ರೆ ನಿಮ್ಮ ಪಂಚಮಿತ್ರ ಪೋರ್ಟಲ್ ಹೋದ್ರೆ ಅವರು ದೇ ವಿಲ್ ಟೇಕ್ ದೋಸ್ ಡಾಟಾ. ನಮ್ಮ ನರೇಗಾ ವೆಬ್ಸೈಟ್ ತೆಗೆದ್ರೆ ನಾವು ತೆಗೆದಿರೋ ಪ್ರತಿ NMR, ಮಾಡಿರೋ ಪ್ರತಿ ಪೇಮೆಂಟ್, ಪ್ರತಿಯೊಂದು ವಿವರ ಇರುತ್ತೆ. ಹಾಗೇನೆ ನೀವು ಇನ್ನೂ ಒಂದು ತುಂಬಾ ಪ್ರೌಡ್ ಫೀಲ್ ಆಗ್ಬೇಕಾದಂತ ಇನ್ನೂ ಒಂದು ಖುಷಿಯ ವಿಚಾರ ಏನಂದ್ರೆ, ನಿಮ್ಮ ಗ್ರಾಮ ಪಂಚಾಯತಿಲಾಗೋ ಪ್ರತಿ ಯೂನಿಟ್, ಪ್ರತಿ ಕನ್ಸ್ಟ್ರಕ್ಷನ್, ಪ್ರತಿ ಸಿವಿಲ್ ಸ್ಟ್ರಕ್ಚರ್ ಎಲ್ಲದರ ಬಗ್ಗೆ ನೀವು ಹೆಮ್ಮೆ ಕೊಡ್ಬೇಕು. ಯಾಕಂದ್ರೆ ನೀವು NMR ತೆಗೆದ್ರೆ, ನೀವು ಪೇಮೆಂಟ್ಗಳು ಇನಿಶಿಯೇಟ್ ಮಾಡಿದ್ರೆ, ನೀವೆಲ್ಲ ಆನ್ಲೈನ್ ಕೆಲಸಗಳು ಮಾಡಿದ್ರೆ ಆ ಸ್ಟ್ರಕ್ಚರ್ ಎದ್ದು ನಿಲ್ಲುತ್ತೆ. ಹೌದು ಅಲ್ವಾ? ಸೊ ಯು ಶುಡ್ ಫೀಲ್ ಪ್ರೌಡ್. ಯಾರು ಕೂಡ ನಮಗೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದೊಂದು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಕೂಡ ಬಂದು ನೀವು ಮಾಡೋ ಕೆಲಸನ ಕಿರೀಟ ಇಟ್ಟು ಅಭಿನಂದಿಸೋದಿಲ್ಲ. ನಮ್ಮ ಕೆಲಸ, ನಮ್ಮ ಮಾರುತಿ ಪ್ರಸನ್ನ ಸರ್ ಅವ್ರ ಹಿಂದೆ ತುಮಕೂರು ತಹಶೀಲ್ದಾರ್ ಇದ್ದಾಗ ಒಂದು ಮಾತು ಹೇಳಿದ್ರು, ನಮ್ ಕೆಲಸ ಗೋಲ್ ಕೀಪರ್ ತರ. ಎಷ್ಟು ಗೋಲ್ ತಡದೆ ಮೈನೋವು ಮಾಡ್ಕೊಂಡು ಆರಿ ಎಗ್ರಿ ಬಿದ್ದು ಎದ್ದು ಕೈಕಾಲು ಮುರ್ಕೊಂಡು ಎಷ್ಟು ತಡದೆ ಅನ್ನೋದು ಯಾರು ಹೇಳಲ್ಲ. ಒಂದು ಗೋಲ್ ಬಿಟ್ಟ ಒಂದು ಗೋಲ್ ಬಿಟ್ಟಾಗ ಬಿಟ್ಟ ಅಂತ ವ್ಯವಸ್ಥೆ ಇರೋದೇ ಹಂಗೆ. ಸೊ ನಮ್ಮಿಂದ ಆಗೋ ತಪ್ಪುಗಳನ್ನ ವ್ಯವಸ್ಥೆ ಕ್ರೂಸಿಫೈ ಮಾಡ್ತದೆ.
ಆದ್ರೆ ಮಾಡಿರೋ ಒಳ್ಳೆ ಕೆಲಸಗಳನ್ನ ತುಂಬಾ ಕಡಿಮೆ ಜನ ನೆನಪಿಸ್ಕೊಡ್ತಾರೆ. ಆದ್ರೆ ವಿ ಆರ್ ಬೀಯಿಂಗ್ ಪೇಯ್ಡ್, ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಅಂಡ್ ಅದ್ರ ಜೊತೆ ನಮ್ಗೊಂದು ಆತ್ಮಸಂತೋಷ ಇರ್ತದೆ. ಸಾರ್ವಜನಿಕರ ಸೇವೆ ಕೊಟ್ಟಾಗ ನಮ್ಗೊಂದು ಆತ್ಮಸಂತೋಷ ಇರ್ತದೆ, ಅದು ನಮ್ಗೆ ಬೋನಸ್. ಸಂಬಳ ನಮ್ಮ ಜೀವನ ಮಾಡ್ಲಿಕ್ಕೆ ಬರ್ತಕ್ಕಂಥ ಮೂಲಭೂತ ಅಗತ್ಯ, ಅದ್ರ ಜೊತೆಗೆ ಆ ಸಾರ್ವಜನಿಕ ಸೇವೆ ಕೊಟ್ಟಾಗ ಸಿಗ್ತಕ್ಕಂಥ ಆತ್ಮಸಂತೋಷ ಅದಕ್ಕೆ ಸಿಗೋ ಬೋನಸ್. ಈ ಎರಡನ್ನ ಇಟ್ಕೊಂಡು ಯಾವುದೇ ನಿರೀಕ್ಷೆ ಇಲ್ಲದೆ ಇವರು ನಮ್ಮನ್ನ, ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ, 12 ಗಂಟೆವರೆಗೂ ಮಾಡಿದೆ, ಬೆಳಗ್ಗೆ ತಿರ್ಗಾಗ್ಲಿ 10 ಗಂಟೆಗೆ ಆಫೀಸಿಗೆ ಕರೀತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಸಿಸ್ಟಮ್ ಆಗಿದೆ, ವ್ಯವಸ್ಥೆ ಆಗಿದೆ, ಒತ್ತಡಗಳಾಗಿದೆ. ನಾವು ನಮ್ಮೊಬ್ಬರ ಲೈಫ್ ನಮ್ದು ಮಾತ್ರ ಅಂತ ನೋಡ್ಕೊಳ್ಳೋಂಗಿಲ್ಲ. ನಾವು ಅನೇಕ ಜನರ, ನಿಮ್ಮ ಪಂಚಾಯತಿಯ ಪಾಪ್ಯುಲೇಷನ್ 8,000 ಜನ ಇದ್ರೆ ಆ 8,000 ಜನರ ದೈನಂದಿನ ಅಗತ್ಯಗಳಲ್ಲಿ ನಮ್ಮ ಇಲಾಖೆಯ ಪಾಲು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾವು ಹರಿದು ಹಂಚಿ ಹೋಗಿದ್ದೀವಿ. ಹೌದು ಅಲ್ವೋ? ಸೊ ಆ ರೀತಿ ಆ ಮೈಂಡ್ ಸೆಟ್ ಇಂದ ನೀವು ವರ್ಕ್ ಮಾಡಿದಾಗ ನಿಮ್ಮ ಕೆಲಸ 10 ರಿಂದ 6, ಭಾನುವಾರ ಇಲ್ಲ, ರಜಾ ದಿನ ಇಲ್ಲ ಅನ್ನೋ ಬೈಫರ್ಗೇಷನ್ಸ್, ಆ ಬೌಂಡ್ರೀಸು, ಆ ಪರದೆಗಳೆಲ್ಲ ಕಿತ್ತು ಬೀಳುತ್ತೆ. ವಿ ಆರ್ ಹಿಯರ್. ಇದೊಂದು ಸಮುದ್ರದಲ್ಲಿ ಈಜ್ತಾ ಇದ್ದೀನಿ. ಮಧ್ಯೆ ಗ್ಯಾಪ್ ಸಿಕ್ಕಾಗ ಮನೆ ಮಠ ನೋಡ್ಕೊಳ್ತೀವಿ. ಕೊಂಡಾಗ ನಾವ್ ಈ ಕೆಲಸನ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಆ ಸತ್ಯನ ಒಪ್ಸೋದಕ್ಕೆ ನನ್ನ ಪ್ರಯತ್ನ ಕಳೆದ 4 ತಿಂಗಳಿಂದ ತುಂಬಾ ಮಾಡಿದ್ದೀನಿ. ಸೊ ಅದರಲ್ಲಿ ಒಪ್ಕೊಳ್ಳೋಕು ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀವಿ. ತುಂಬಾ ಉತ್ತಮವಾದ ರೀತಿಯಲ್ಲಿ ಎಲ್ಲ ಪ್ರೋಗ್ರೆಸ್ಗಳಲ್ಲಿ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಇದೆ. ಆ ಎಲ್ಲ ಇಂಪ್ರೂವ್ಮೆಂಟ್ಗೆ ಒಂದು ಸಿಂಹ ಪಾಲು ಅಂತ ಏನಂತೀವಿ, ಆ ಲಯನ್ ಶೇರ್, ಆ ಎಲ್ಲ ಪ್ರೋಗ್ರೆಸ್ ಇಂಪ್ರೂವ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಅದು ಡಾಟಾ ಎಂಟ್ರಿ ಆಪರೇಟರ್ಸ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನ ಹೇಳ್ತಾ, ಯಾವುದೇ ದಿನ ಯಾವುದೇ ಕ್ಷಣ ಎಂಥದೇ ಸಂದರ್ಭ ಇರಲಿ, ಜಗತ್ತೆಲ್ಲ ಈ ನಾಳೆ ಬಿದ್ದೋಗುತ್ತೆ ಅದಕ್ಕೆ ನೀವೇ ಕಾರಣ ಆಗಿದ್ದೀರಿ ಅಂತಂದ್ರು ಕೂಡ, ಸರ್ ಹಿಂಗಾಗಿದೆ ಅಂತ ಹೇಳಿ ನಾನು ನಿಮ್ ಜೊತೆ ಇರ್ತೀನಿ. ಫಸ್ಟ್ ಏನಾಗಿದೆ ಅಂತ ಕೇಳಿ, ಒಳ್ಳೇದು ಕೆಟ್ಟದ್ದು ತಪ್ಪು ಸರಿ ಆಮೇಲೆ ವಿಚಾರಿಸೋಣ, ಬಟ್ ಭಯ ಪಡಬೇಡಿ. ನಿಮ್ಮ ಉದ್ದೇಶ 4 ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಇರುವಾಗ ಯಾವತ್ತೂ ಭಯ ಪಡಬೇಡಿ. ನಿಮ್ಮಿಂದ ಅಪ್ಪಿತಪ್ಪಿ ಒಂದು ಸಣ್ಣ ತಪ್ಪು ಆಗ್ತದೆ. ತಪ್ಪು ಮಾಡೋದು ಮನುಷ್ಯ, ನಾವೆಲ್ಲ ಟು ಏರ್ ಈಸ್ ಹ್ಯೂಮನ್ ಅಂತಾರೆ. ನಮ್ಮಿಂದ ಅನೇಕ ಬಾರಿ ನಮ್ಗೆ ಗೊತ್ತಿಲ್ದೇನೋ ನಮ್ಮ ಉದ್ದೇಶ ಇಲ್ಲದೆ ಇದ್ರೂ ತಪ್ಪುಗಳಾಗ್ತವೆ. ಅಂಥದ್ದಾದಾಗ ಯಾರಿಗೆ ನೀವು ಹೇಳ್ಕೊಂಡು ಎಲ್ಲಿ ಸಾಲ್ವ್ ಆಗಿ ಏನೇ ಆಗಿ ನಿಮ್ಗೆ ಆಗ್ಲಿಲ್ಲ, ಅದನ್ನ ನಿಮ್ಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂದಾಗ ನಾನಿರ್ತೀನಿ. ನೀವು ಬಹುಮುಕ್ತವಾಗಿ ತುಂಬಾ ಆರಾಮಾಗಿ ಬಂದು, ಸಾರಿ ಹಿಂಗಾಗೋಗಿದೆ, ಈ ತರ ಇದೆ, ಯಾವ ರೀತಿ ಮುಂದುವರಿಬೇಕು ಅಂತ ನೀವು ನನಗೆ ಗೈಡ್ ಮಾಡಿ ಅಂತ ಕೇಳಿ, ಎನಿ ಡೇ ಎನಿ ಟೈಮ್ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ. ನಾನು ರಿಪೋರ್ಟ್ ಮಾಡ್ಕೊಂಡು 2ನೇ ದಿನ ಬಿಲ್ ಕಲೆಕ್ಟರ್ಸ್ ಮತ್ತೆ DEOsಗೆ ಮೀಟಿಂಗ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ. ತುಂಬಾ ಸಾರಿ ನಾನು ಮಾತನಾಡುವಾಗ, ತುಂಬಾ ಸಾರಿ 100ಕ್ಕೆ 100 ಸರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ತುಂಬಾ ಸರಿ 100ಕ್ಕೆ 99 ಭಾಗ ನಾನು ಮಾತಾಡುವಾಗ ನಿಜವಾಗ್ಲೂ ನಾನು ಹೃದಯದಲ್ಲಿ ಇರೋದನ್ನೇ ಸತ್ಯನೇ ಮಾತಾಡಿರ್ತೀನಿ. ಅವತ್ತೊಂದು ಮಾತು ಹೇಳಿದ್ದೆ, ಇಡೀ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಬಿಲ್ ಕಲೆಕ್ಟರ್ಸ್ ಮತ್ತೆ DEOs ಜೋಡೆತ್ತಿದ್ದಂಗೆ ಅಂತ ಹೇಳಿದ್ದೆ. ಸೊ ಇವತ್ತು ಕೂಡ ನಾನು ಆ ಮಾತಿಗೆ ಬದ್ಧ. ನೀವಿಬ್ರು ನಮ್ಮ DEOs ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಗೆ ಆನ್ಲೈನ್ ಪ್ರಗತಿಗಳು ನೀಟಾಗಿರ್ತದೆ. ನಮ್ಮ ಬಿಲ್ ಕಲೆಕ್ಟರ್ಸ್ ತುಂಬಾ ಆತ್ಮಶುದ್ಧಿಯಿಂದ ಕೆಲಸ ಮಾಡಿದ್ರೆ ಅಲ್ಲಿ ಅನೇಕ ಅನ್ನೆಸರಿ ವಿಚಾರಗಳು ಪೊಲಿಟಿಸೈಸ್ ಆಗತ್ತದ. ಸೊ ಈ 2 ವಿಚಾರಗಳಿಂದ ನಾನು ಬಿಲ್ ಕಲೆಕ್ಟರ್ಸ್ ಮತ್ತೆ DEOs ಇಬ್ರು ಕೂಡ ನಮ್ದೊಂದು ಎತ್ತಿನ ಬಂಡಿ ಆದ್ರೆ ಅವ್ರಿಗೆ ಎರಡು ಜೋಡೆತ್ತುಗಳು ಅಥವಾ 2 ಚಕ್ರಗಳು ಅಂತ ಅವತ್ತು ಹೇಳಿದ್ದೆ. ಇವತ್ತು ಕೂಡ ಐ ವಾಂಟ್ ಟು ರೀಇಟರೇಟ್ ಇಟ್, ಐ ವಾಂಟ್ ಟು ರಿಪೀಟ್ ಇಟ್. ಆ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ನಮ್ಮ ಹುಡುಗರ ಟೀಮ್ ಸ್ಪಿರಿಟ್ ನ ನಾನು ಮತ್ತೊಮ್ಮೆ ಅಪ್ರಿಶಿಯೇಟ್ ಮಾಡ್ತೀನಿ. ನಮ್ಮ DEOs ಏನು ತುಂಬಾ 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 ತುರ್ತಾಗಿ ಇಷ್ಟು ನೀಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದಂತ ಎಲ್ಲ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದಾದ ನಂತರ ಸನ್ಮಾನಗಳಿದೆ. ಸನ್ಮಾನಗಳು ಆದ್ಮೇಲೆ ನಾನು ಮಾತನಾಡ್ಬೋದಿತ್ತು, ಬಟ್ ಒಂದ್ಸಾರಿ ಈ ಆರ್ಗನೈಸ್ ಸೆಟಪ್ ಡಿಸ್ಟರ್ಬ್ ಆದ್ರೆ ಮತ್ತೆ ಟು ಬ್ರಿಂಗ್ ಬ್ಯಾಕ್ ಆರ್ಡರ್ ಇಸ್ ಡಿಫಿಕಲ್ಟ್. ಸೊ ಅದಕ್ಕೆ ಒನ್ಸ್ ನಾನು ಮಾತಾಡ್ಬಿಟ್ಟು ಆಮೇಲೆ ಸನ್ಮಾನ ಮಾಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ. ಸನ್ಮಾನಗಳಲ್ಲಿ ನಮ್ಮ ಬೇರೆ ಬೇರೆ ಪ್ರಮೋಷನ್ ಆಗಿರ್ತಕ್ಕಂಥವ್ರಿಗೆ ಮತ್ತೆ ಪರ್ಫಾರ್ಮೆನ್ಸ್, ಸೊ ಬೇರೆ ಬೇರೆ ಇದರಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥವ್ರಿಗೆ, ಅಂದ್ರೆ ಅವ್ರದ್ದೆಲ್ಲ ಐಡಿಯಾ, ಅವರು ಎಲ್ಲ ನಮ್ಮ ಪ್ರಮೋಷನ್ ಆಗಿರೋರಿಗೆ ಅವ್ರಿಗೆ ಕಳಿಸಿ ಒಂದು ಸನ್ಮಾನ ಮಾಡೋದು ಅದೆಲ್ಲ ಇದೆ ಸರ್ ಅಂತ ಹೇಳಿದ್ರು. ಹಾಗೆ ನಾನು ಹೇಳಿದೆ, ಒಂದೆಲ್ಲ ಯೋಜನೆಗಳನ್ನ ಇಟ್ಕೊಂಡು ಎಲ್ಲ ಕಾಂಪೋನೆಂಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿರೋರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ. ನಾಮಿನಲ್ ಆಗಿ ಯಾರನ್ನೋ ಸೆಲೆಕ್ಟ್ ಮಾಡಿರ್ತಾರೆ, ಅಂದ್ರೆ ಅವ್ರಿಗೆ ಸಿಕ್ಕಿರೋದಂತ ಡೇಟಾ ಇಟ್ಕೊಂಡು ಯಾರೋ ಒಬ್ಬರಿಗೆ
ವರ್ಷಕ್ಕೆ ಸಿಗೋದು ಇನ್ನೊಬ್ರಿಗೆ ಯಾರಿಗೋ ನಮ್ಮ ಜಗದೀಶ್ಗೆ ಹೋಯ್ತು ಅಂತನೋ, ಜಗದೀಶಕ್ಕೆ ಸಿಗೋದು ಇನ್ನೊಬ್ರಿಗೆ ಯಾರಿಗೋ ಹೋಯ್ತು ಅಂತನೋ, ಆತರ ಯಾವುದೇ ಮನಸ್ತಾಪಗಳು ಅಥವಾ ಬೇಜಾರುಗಳು ಏನ್ ಬೇಡ. ಬಿಕಾಸ್ ಇಟ್ ಈಸ್ ಜಸ್ಟ್ ನಾಮಿನಲ್. ಎಲ್ಲರಿಗೆ ಸಾಂಕೇತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರ ಅವಾರ್ಡ್ನ ಸ್ವೀಕರಿಸಿರ್ತಾರೆ. ಸೊ ಆ ಸನ್ಮಾನವನ್ನು ಎಲ್ಲರೂ ಮಾಡ್ಲಿ. ಇದಾದ ನಂತರ ನಾವೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಇನ್ ಅಡಿಷನ್ ಟು ಇಟ್ ನಾನೊಂದೆರಡು ತರಿಸ್ದೆ. ನೀವೆಲ್ಲ ಒಂದು ಯು ಆರ್ ಲೈಕ್ ಎನ್ ಆರ್ಮಿ. ನೀವು 42 ಪಂಚಾಯತಿ DOs ನಿಂತ್ಕೊಂಡು ಒಂದು ಸೈನ್ಯದ ತರ ನಿಂತ್ಕೊಳ್ತೀರಿ. ನೀವು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ಡೇಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, ಅವ್ರಿಗೆ ಏನ್ ಮಾಡೋದು ಅಂತ ನಾನು ಅವರಿಬ್ಬರಿಗೆ ಒಂದು ಸನ್ಮಾನದ ಇದನ್ನ ತರಿಸಿದೀನಿ. ನಮ್ಮ TP ಸ್ಟಾಫ್ಸ್ ಅವರಿಬ್ಬರಿಗೆ ಸನ್ಮಾನ ಮಾಡಲಿ. ಅದಾದ ನಂತರ ನಾವೊಂದು ಮಾತು ಹೇಳ್ತೀವಿ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅಂದ್ರೆ ನಮ್ಮವರೇ ನಾವು, ನಮ್ಮ ಸುತ್ತಮುತ್ತ ಇರೋರೆ ಏನೋ ಒಂದು ಸಣ್ಣ ಮಟ್ಟದ ಅಚೀವ್ಮೆಂಟ್, ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಏನಾದ್ರು ಮಾಡಿದಾಗ ನಮಗೆ ಬೇಗ ಸಡನ್ ಆಗಿ ಅಲ್ವಾ ಮಾಡ್ದ ಏನಾದ್ರು ಒಂದು ಬೆಂತಟ್ಟ ಅನ್ನೋದು ಬೇಗ ಬರಲ್ಲ. ಆಕ್ಚುಲಿ ಅದು ಗೊತ್ತಿಲ್ಲ, ಅದು ಯಾಕೆ ಹ್ಯೂಮನ್ ಸೈಕಾಲಜಿನೋ ಏನೋ. ಒಂದಷ್ಟು ಅದೊಂಥರ ಸ್ಪಾರ್ಕ್ ಬೇಗ ಬರಬೇಕು, ಒಂದಷ್ಟು ಬರಲ್ಲ. ಪಕ್ಕದವ್ರು ಯಾರಾದ್ರೂ ಬಂದು ಅವ್ರಿಗೆ ಏನಾದ್ರು ಒಂದು ಸನ್ಮಾನನೋ ಒಂದು ಇದನ್ನ ಮಾಡಿದ್ರೆ, ಯಾರಾದ್ರೂ ಒಬ್ರು ಟಿವಿನವ್ರು ಮೈಕ್ ಇಡಿದ್ರೆ ಅವಾಗ ಇವನೇನೋ ಮಾಡೋಣಪ್ಪ, ಇವನ ಕರೆದು ಏನಾದ್ರು ಮಾಡೋಣ ಅಂತ ಆಮೇಲೆ ಮಾಡ್ತೀವಿ. ಅದಾಗಬಾರ್ದು. ನಮ್ಮ ಇಲಾಖೆಯವರಾಗಿ ಅವ್ರಿಗೂ ಗೊತ್ತಿಲ್ಲ, ನಮ್ಮ ಇಲಾಖೆಯವರಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗೋದು, ಅಲ್ಲಿನ ಚುನಾವಣೆಗಳು, ಅಲ್ಲಿನ ಡೈನಮಿಕ್ಸ್ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಅಷ್ಟು ಸುಲಭವಾದ ಮಾತಲ್ಲ. ಆದ್ರೆ ಅದನ್ನೆಲ್ಲ ಮಾಡಿ ನಮ್ಮ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ನಮ್ಮ ನಾಗರಾಜ್ ಅವರು ಆಯ್ಕೆ ಆಗಿದ್ದಾರೆ. ನಾನು ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಮ್ಮ PDOs ಎಲ್ಲ ಸೇರಿ ಒಂದು ಅಭಿನಂದನೆ ಮಾಡ್ತೀರೇನೋ ಅಂತ. ಗೊತ್ತಿಲ್ಲ ನಿಮ್ಮ ಕೆಲಸದ ಒತ್ತಡಗಳಿಂದಲೋ ಅಥವಾ ಯಾವ ಕಾರಣದಿಂದ ಆಗಿಲ್ಲ ಅಂತ. ಸೊ ಅವರಿಗೆ ನನ್ನ ಪರವಾಗಿ ನಾನು ವೈಯಕ್ತಿಕವಾಗಿ ಇವತ್ತೊಂದು ಸಣ್ಣ ಸನ್ಮಾನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಡೈರೆಕ್ಟರ್ ಆಗಿ ಚುನಾವಣೆಗೆ ನಿಂತಾಗ ನಮ್ಮ ನಾಗರಾಜ್ ಅವರು, ಶಿವರಾಮ ಅವರು ಇಬ್ರು ಒಬ್ರಿಗೊಬ್ರು ಸೆಣಸಿದ್ರು ಮುಖ್ಯ. ಬಟ್ ಹಂಗಂತ ವಿ ಆರ್ ನಾಟ್ ಡಿವೈಡೆಡ್. ನನಗೆ ನಮ್ಮ ರಾಮಚಂದ್ರಪ್ಪ ಅವರೇ ಎಲೆಕ್ಷನ್ ಪ್ರಾಸೆಸ್ ಅಲ್ಲಿ ಇದ್ದಂತ ನೋಡಲ್ ಆಫೀಸರ್ ಅನ್ಸ್ತದೆ. ಬಂದ್ ನನ್ನ ಚೇಂಬರ್ ಅಲ್ಲಿ ಕೇಳಿದ್ರು, ಸರ್ ಎಲ್ಲ ಇಲಾಖೆಗಳಲ್ಲಿ ಆಫೀಸ್ ಹೆಡ್ಸ್ ಇನ್ವಾಲ್ವ್ ಆಗಿದ್ದಾರೆ, ಒಬ್ರಿಗೆ ಯಾರಿಗಾದ್ರು ಹೇಳಿ ನಿಮ್ಮ ಮಾತು ಯಾರು ತೆಗ್ದಾಕಲ್ಲ, ಯಾರಾದ್ರೂ ಒಬ್ರು ಉಳ್ಕೊಳ್ಳಿ, ಯುನಾನಿಮಸ್ ಆಗ್ಲಿ ಅಂತ. ಬಟ್ ನಾನು ಕಾಂಪೀಟ್ ಮಾಡ್ಲಿ, ಯಾರಾದ್ರೂ ಗೆಲ್ಲಿ ಕಾಂಪೀಟ್ ಮಾಡ್ಲಿ ಅಂತಂದು. ಯಾಕಂದ್ರೆ ಇಬ್ರು ನಾಮಿನೇಷನ್ ಮಾಡ್ತಾರೆ ಅಂದ್ರೆ ಅವ್ರ ಮನ್ಸಲ್ಲಿ ಆಸೆ ಇದ್ದೇ ಹಾಕಿರ್ತಾರೆ. ನನ್ನ EO ಅನ್ನೋ ಒಂದು ಅಥಾರಿಟಿಯಿಂದ ನಾನು ಅವರ ಆಂಬಿಷನ್ಗೆ ನಾನು ಅಡ್ಡ ಹೋಗ್ಬಾರ್ದು ಅಂತಂದೇಳಿ ನಾನು ಇಬ್ರು ಕಾಂಪೀಟ್ ಮಾಡ್ಲಿ ಅಂದೆ. ಆಮೇಲೆ ಇಬ್ರಿಗೂ ನೀವು ಯಾರನ್ನಾದ್ರೂ ಕೇಳಿ, ಯಾರಾದ್ರೂ ಒಂದು ಸೆಕ್ರೆಟರಿಗೆ ಅಥವಾ ಯಾರಾದ್ರೂ PDOಗೆ ಇಂಥವ್ರಿಗೆ ವೋಟ್ ಮಾಡಿ, ಇಂಥವ್ರಿಗೆ ವೋಟ್ ಮಾಡಬೇಡಿ ಅಂತ ಹೇಳಿಲ್ಲ. ಯಾರಿಗಾದ್ರೂ ಹೇಳಿದ್ರೆ ಎಲ್ಲಾದ್ರೂ ಕೇಳಿದ್ದೀರಾ? ಸುಮ್ಮನೆ ಐ ವಾಸ್ 100% ನ್ಯೂಟ್ರಲ್. ಬಿಕಾಸ್ ನನಗೆ ಶಿವರಾಮಯ್ಯನ ಅವ್ರು ಒಂದೇ, ನಾಗರಾಜ್ ಅವರು ಒಂದೇ. ಯಾಕಂದ್ರೆ ನಾನು ಇಲ್ಲಿ ನಾನು EO ಕೂತ್ ಮೇಲೆ ನಾನು ಎಲ್ಲರಿಗೆ ನ್ಯೂಟ್ರಲ್ ಆಗಿರ್ಬೇಕು. ಸೊ ಹಂಗಾಗಿ ಅವ್ರು ಚುನಾವಣೆ ತರ ಆಡಿದ್ರು. ಅವತ್ತು ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ ನಾಗರಾಜ್ ಅವ್ರಿಗೂ ಕಂಗ್ರಾಚುಲೇಟ್ ಮಾಡಿದೆ, ಶಿವರಾಮಯ್ಯ ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ಸೊ ಅದೇ ರೀತಿ ಗೆದ್ದು ಅವತ್ತು ಡೈರೆಕ್ಟರ್ ಆಗಿದ್ದು, ಈಗ ನೌಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ ನಾಗರಾಜ್ ಅವ್ರಿಗೆ ಸನ್ಮಾನ. ಅದೇ ರೀತಿ ತುಂಬಾ ಉತ್ತಮವಾದ ಫೈಟ್ ಕೊಟ್ಟಿದ್ದಕ್ಕೆ ಶಿವರಾಮಯ್ಯ ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀನಿ ನನ್ನ ಪರವಾಗಿ ವೈಯಕ್ತಿಕವಾಗಿ. ಈ 4 ಸನ್ಮಾನಗಳು ಆದ್ಮೇಲೆ ಎಲ್ಲಾ ವಿಷಯದಲ್ಲಿ DOs ಅದು ಮೀಟಿಂಗ್ ಇರುವಾಗ ಏನಾದ್ರೂ ಒಂದು ವಿಚಾರ ಯಾರು ಚೆನ್ನಾಗಿ ಮಾಡ್ತಾರೆ ಅಥವಾ ಯಾರನ್ನ ಕೇಳಿದ್ರೆ ಬೇಗ ಹೇಳ್ತಾರೆ ಅಥವಾ ಯಾರು ಬೇರೆಯವ್ರಿಗೆ ಗೈಡ್ ಮಾಡ್ತಾರೆ ಅಂತ ಕೇಳಿದಾಗ ನನಗೆ ಪದೇ ಕಿವಿಗೆ ಬಿದ್ದಿರೋ ಹೆಸರು, ಅದ್ರ ಮೇಲೆ ಮಾತ್ರ ನಾನು ಜಡ್ಜ್ ಮಾಡಿದ್ದೀನಿ. ಯಾರು ಅನ್ಯಂತ ಭಾವಿಸ್ಬಾರ್ದು, ನಂಗೆ ಗೊತ್ತಿಲ್ಲ. ಪದೇ DOs ಯಾರು ಏನು ಅಂತ ಕೇಳಿದಾಗ ಪದೇ ಜಗದೀಶ್, ಭೂಪ್ಸಂದ್ರ ಜಗದೀಶ್ DO ಅಂತ ಹೇಳ್ತಾರೆ. ಸೊ ಅವನಿಗೆ ನಾನು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ನಿಮ್ಮೆಲ್ಲರ ಪರವಾಗಿ ಸಾಂಕೇತಿಕವಾಗಿ ಈ 5 ಸನ್ಮಾನಗಳು ನನ್ನ ವೈಯಕ್ತಿಕ ಸನ್ಮಾನಗಳು. ಸೊ 2 ನಮ್ಮ ತಾಲೂಕ್ ಪಂಚಾಯತ್ DOsಗೆ, ಒಂದು ನಮ್ಮ ನಾಗರಾಜ್ ಅವ್ರಿಗೆ, ಒಂದು ಶಿವರಾಮಯ್ಯ ಅವ್ರಿಗೆ, ಒಂದು ಜಗದೀಶ್ಗೆ. ಇದನ್ನ ನಾನು ಕೊನೆಗೆ ಮಾಡ್ತೀನಿ. ಅದಕ್ಕೆ ಮುಂಚೆ ನಿಮ್ಮ ಎಲ್ಲ ಸನ್ಮಾನಗಳನ್ನ ಮುಗಿಸಿ ಅಂತ ಹೇಳ್ತಾ, ನಮ್ಮ ಉಮಾ, ನಮ್ಮ ರಾಮಚಂದ್ರ, ನಮ್ಮ ಸಾವಿತ್ರಮ್ಮನಿಂದ ಹಿಡಿದು ನಮ್ಮ ಸ್ಟೇಟ್ ಹೆಡ್ವರ್ಗೆ ನಾವೆಲ್ಲರೂ ಒಂದು ಟೀಮು. ಸೊ ನಾನು ಇಲ್ಲಿ ಇರೋರಿಗೆ ಎಲ್ಲರಿಗೂ ನಾನು ಒಬ್ಬನೇ, ನಾನು ಒಂದೇ ಯೂನಿಫಾರ್ಮ್ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥ, ಏಕ ರೀತಿಯಲ್ಲಿ ಟ್ರೀಟ್ ಮಾಡ್ತಕ್ಕಂಥ EO ಆಗಿರ್ಬೇಕು ಅಂತಾನೆ ನಾನು ಬಯಸ್ತೀನಿ. ಹಂಗೆ ಯಾವತ್ತೂ ಇರ್ತೀನಿ. ನಾನು ನಿಮ್ಮೆಲ್ಲರಿಗೂ ಒಂದೇ. ಯಾವತ್ತು ನೀವು ಯಾರು ಏನೇ ಇದ್ರು, ಏನೇ ಸಂದರ್ಭದಲ್ಲೂ
ನೀವು ಮುಕ್ತ ಮನಸ್ಸಿಂದ ನನ್ನನ್ನು ಅಪ್ರೋಚ್ ಮಾಡ್ಬೋದು. ಐ ವಿಲ್ ನೆವರ್ ಟೇಕ್ ಸ್ಟ್ಯಾಂಡ್ಸ್, ಐ ವಿಲ್ ನೆವರ್ ಟೇಕ್ ಟೀಮ್ಸ್. ಯಾವುದೋ ಆ ಗುಂಪು ಈ ಗುಂಪು, ಆ ಗ್ರೂಪ್ ಈ ಗ್ರೂಪ್, ಬರೀ PDOಸ್ಗೆ, ಬರೀ DEOಸ್ಗೆ, ಅಥವಾ DEOಸ್ ಅಲ್ಲಿ 2 ಗುಂಪಿದ್ರೆ ಆ ಗುಂಪಿನ ಜೊತೆ, ಅಥವಾ PDOಸ್ ಅಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿದ್ರೆ ಅವ್ರ ಜೊತೆ ಇವ್ರ ಜೊತೆ. ಐ ವಿಲ್ ನೆವರ್ ಡೂ ದಟ್. ಯಾಕಂದ್ರೆ ನಾನು ಯಾವತ್ತೂ ನೀವು ನೋಡಿದೀರಿ, ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ದಿಸ್ ಚೇರ್. ಈ ಕುರ್ಚಿಗೆ ನಾನು ತುಂಬಾ ಗೌರವ ಕೊಡ್ತೀನಿ, ಅದ್ರ ಬಗ್ಗೆ ತುಂಬಾ ಪ್ಯಾಷನೇಟ್ ಆಗಿರ್ತೀನಿ. ಆ ಕುರ್ಚಿಗೆ ಇನ್ಜಸ್ಟಿಸ್ ಮಾಡ್ತಕ್ಕಂಥ, ಆ ಕುರ್ಚಿಗೆ ನ್ಯಾಯ ಒದಗಿಸದೇ ಇರ್ತಕ್ಕಂಥ ಯಾವ ಕೆಲಸನೂ ನನ್ನ ಮನಸ್ಸಿಂದ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಐ ಆಮ್ ದೇರ್ ವಿತ್ ಎವ್ರಿ ಒನ್ ಆಫ್ ಯು, ಪ್ರತಿಯೊಬ್ಬರ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾ, ಇಲ್ಲಿವರೆಗೆ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂತ ಎಲ್ಲ ನಮ್ಮ ಹುಡುಗರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ವೆರಿ ಗುಡ್ ಟೀಮ್ ಸ್ಪಿರಿಟ್, ವೆಲ್ ಡನ್, ಗುಡ್ ಜಾಬ್. ಊಟದ ಪಾತ್ರಗಳು ಬೇರೆ ಜೋರಾಗಿ ಕಾಣಿಸ್ತಾ ಇದ್ದಾವೆ. ಸೊ ಗುಡ್ ಜಾಬ್. ಅಂಡ್ ಇಲ್ಲಿ ಯಾವುದೇ ರೀತಿಯ ನಾನು ಅವತ್ತು ಹೇಳಿದ್ದೆ, ಯಾವುದೇ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣದಲ್ಲೂ ಕೂಡ ನಾನು ನಿಮ್ ಜೊತೆ ಇರ್ತೀನಿ. ಏನೇ ಕಷ್ಟ ಅದು ಇದು ಅಂತಂದ್ರು